ಊರಿನ ವಿಶೇಷವಾಗಿ ಕ್ಯಾಂಪಿನ ಆರಾಧ್ಯ ದೈವ ಆಗಿರತಕ್ಕಂಥ ನೀಲಕಂಠೇಶ್ವರ ಮಹಾಮಹಿಮನ ಚರಣಗಳಲ್ಲಿ ಪಡಮಟ್ಟು. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯದ್ವಯರ ಪಾದಾರವಿಂದಗಳಲ್ಲಿ ಪಡಮಟ್ಟು. ವೇದಿಕೆಯ ಮೇಲೆ ಆಸೀನರಾಗಿರುವ ಯಾವತ್ತು ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿವಿಧ ಸಂಸ್ಥೆಯ ಮುಖ್ಯಸ್ಥರೇ, ಯಾವತ್ತು ಪಾಲಕ ಬಂಧು ಭಗಿನಿಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಆಗಲೇ ಕಾರ್ಯಕ್ರಮ ನಿರೂಪಕರು ಸಮಯದ ಕಡಿವಾಣ ಹಾಕಿದ್ದಾರೆ. 2 ನಿಮಿಷ ಮಾತಾಡಬೇಕಂತ. ಉಪನ್ಯಾಸ ವೃತ್ತಿಯಲ್ಲಿರೋನಿಗೆ 2 ನಿಮಿಷ ಏನೇನೂ ಅಲ್ಲ, ಒಂದೊಂದು ಗಂಟೆ ಭಾಷಣ ಪಾಠ ಮಾಡಿದ್ರಂಕಂದವರು. ಆದರೂ ಇಲ್ಲಿಯ ಮಕ್ಕಳ ಪರಿಸ್ಥಿತಿಯನ್ನು ಗಮನಿಸಿದಾಗ ನಾವು ಹೆಚ್ಚು ಮಾತಾಡದೆ ಇರೋದೇ ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ಯಾಕೆಂದರೆ ಈಗಾಗಲೇ ಅವು ಊಟ ಮಾಡಿ ನಿದ್ದೆ ಮಾಡುವಂತಹ ಸಮಯ. ಆದರೂ ಏನೋ ಹುರುಪಿನೊಳಗೆ ಅವು ಎಚ್ಚರದವ. ಅವರ ಕಾರ್ಯಕ್ರಮ ನೋಡೋದು ಬಹಳಷ್ಟು ಏನಪ್ಪಂತಂದ್ರೆ ಮುಖ್ಯ. ಇದನ್ನು ಮನದಲ್ಲಿ ಇಟ್ಕೊಂಡು ನಾನು 2 ನಿಮಿಷದೊಳಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ಮಲ್ಲು ಗುತ್ತೇದಾರ್ ನನಗೆ ಫೋನ್ ಮಾಡಿದ, ಗುರುಗಳೇ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಬೇಕು ಅಂತ ನನಗೆ ಹೇಳಿದಾಗ, ಹೋದ ವರ್ಷನೂ ಆಮಂತ್ರಣ ಬಂದಿತ್ತು, ಅದು ಕಾರಣಾಂತರಗಳಿಂದ ತಪ್ಪಿತ್ತು. ಈ ವರ್ಷ ತಪ್ಪಿಸಬಾರ್ದು ಅಂಥೇಳಿ ನಾನು ಬಂದು ಪಾಲ್ಗೊಂಡೆ. ಅಂದ್ರೆ ಒಂದು ವಿಷಯ ಆತ ಹೇಳಲಿಲ್ಲ, ಸಾಧಕರಿಗೆ ವಿಶೇಷ ಸನ್ಮಾನ ಅಂಥೇಳಿ. ನಾನು ಹೇಳಿದೆ ವಿಶೇಷ ಸನ್ಮಾನ ಅಂತ ಅನ್ನೋದು ನನಗೆ ಕಾರ್ಡನ್ನು ನೋಡಿದಾಗ, ವಾಟ್ಸಪ್ಗೆ ಹಾಕಿದ ಕಾರ್ಡನ್ನು ನೋಡಿದಾಗ ಗೊತ್ತಾಗಿದ್ದು. ವಿಶೇಷ ಸನ್ಮಾನ ವಿಶೇಷ ಸಾಧನೆ ಮಾಡಿದವರಿಗೆ ಇರುವಂಥದ್ದು. ವಿಶೇಷ ಸನ್ಮಾನ ಅನ್ನೋದನ್ನು ಓದಿದಾಗಲೇ ನನಗೊಂದು ಸ್ವಲ್ಪ ಆತಂಕ, ಅಳುಕು ಪ್ರಾರಂಭ ಆಯಿತು. ಏನು ಮಾಡೀನಿ ಅಂಥೇಳಿ ಸನ್ಮಾನ ಮಾಡ್ತಾ ಇದ್ದಾನ ಅನ್ನುವಂಥದ್ದು ಬಲ್ಲು ಕಾಡಿತು. ಅವನಿಗೆ ಫೋನ್ ಮಾಡಿದಾಗ ಹೇಳಿದೆ, ಯಾಕೆ ಈ ಕೆಲಸ ಮಾಡಿದೀಪ ಅಂತ. ಒಂದೊಂದು ಸಾರಿ ಅನ್ನಿಸ್ತದ, ಬಯಸದೆ ಬರುವಂಥವುಗಳಿವೆಲ್ಲ, ಗೊತ್ತಿರದೆ ಬರುವಂಥವುಗಳಿವೆಲ್ಲ. ಇಲ್ಲಿ 2 ಪೈಕಿ ಒಂದು ಕಾರಣದಿಂದ ನಮಗೆ ಇಂತಹ ಕೆಲವು ಅವಕಾಶಗಳು ಸಿಗ್ತಾವೆ. ಒಂದು ಯೋಗ, ಅಂದರೆ ಯೋಗ ಇತ್ತು ಅಂತಂದ್ರೆ ಸಿಗುವಂಥದ್ದು. ಇನ್ನೊಂದು ಯೋಗ್ಯತೆ ಇತ್ತು ಅಂತಂದ್ರೆ ಸಿಗುವಂಥದ್ದು. ಇಲ್ಲಿ 2 ಪೈಕಿ ನನಗೆ ಯಾವ್ದು ಅಪ್ಲೈ ಆಗ್ತದ ಅನ್ವಯಿಸ್ತದ ಅಂತಂದ್ರೆ ಯೋಗ. ಯೋಗ್ಯತೆ ಎಳ್ಳಷ್ಟು ಇಲ್ಲ, ಯೋಗ ಇಲ್ಲಿ ಕೆಲಸ ಮಾಡಿದ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಆ ಮಲ್ಲು ಗುತ್ತೇದಾರ್ ನಮ್ಮ ಸಂಸ್ಥೆಯಲ್ಲಿನೇ ಓದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ. ನಾನು ಒಂದು ವಿಷಯವನ್ನು ಆತನಿಗೆ ಬೋಧಿಸಿದ್ದಿದೆ. ಬಹುಶಃ ನಮ್ಮ ಗುರುಗಳು ಅಂತಕ್ಕಂಥ ಒಂದು ಭಾವನೆ, ಪ್ರೀತಿ, ವಿಶ್ವಾಸ, ಗೌರವ ಅದು ಇಲ್ಲಿ ಎಳ್ಕೊಂಡು ಬಂದದ ಅಂತ ನನ್ನ ಭಾವನೆ. ನನ್ನನ್ನು ಇಂಥ ಒಂದು ವೇದಿಕೆಯೊಳಗೆ ಕರೆಸಿ ಪೂಜ್ಯರ ಸಮ್ಮುಖದಲ್ಲಿ, ಅತಿಥಿಗಳ ಸಮ್ಮುಖದಲ್ಲಿ ನನಗೆ ಗೌರವವನ್ನು ಅರ್ಪಿಸಿದ್ದಕ್ಕಾಗಿ ಆ ಮಲ್ಲು ಗುತ್ತೇದಾರನಿಗೆ ಹಾಗೂ ಗೌರವಿಸಿದ ಸಮಸ್ತ ಗಣ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದೊಳಗೆ ಮಕ್ಕಳಿಗೆ ಏನು ಹೇಳಿದರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಮಕ್ಕಳು ನೋಡ್ರಿ ಅವೆಲ್ಲ ತಮ್ಮ ಪ್ರಪಂಚದೊಳಗೆ ಮುಳುಗಿ ಹೋಗ್ಬಿಟ್ಟಾವ. ಯಾವಾಗ ನಮ್ಮ ಸರದಿ ಬಂದಿತ್ತು, ನಾವು ಯಾವಾಗ ನಮ್ಮ ಡಾನ್ಸೋ ಮತ್ತೊಂದು ಪ್ರದರ್ಶನ ಮಾಡೋಣ ಅನ್ನುವಂಥದ್ದು. ಇನ್ನು ನಮ್ಮ ಮಕ್ಕಳು ಯಾವಾಗ ವೇದಿಕೆಗೆ ಬಂದು
ಡಾನ್ಸ್ ಮಾಡ್ತಾರ, ಅದನ್ನು ಯಾವಾಗ ನಾವು ಕಣ್ ತುಂಬಿಕೊಳ್ಳೋಣ, ಹರ್ಷ ಪಡೋಣ, ಸಡಗರ ಪಡೋಣ, ಸಂಭ್ರಮಿಸೋಣ ಅನ್ನುವಂತಹ ನಿರೀಕ್ಷೆಯೊಳಗೆ ನೀವದಿರಿ. ಇಂಥದ್ರ ಮಧ್ಯದೊಳಗೆ ನಮ್ಮ ಮಾತುಗಳು ಎಷ್ಟು ಪಥ್ಯ ಆಗ್ತಾವ ನನಗೆ ಗೊತ್ತಿಲ್ಲ. ಆದರೂ ಎರಡು ಮಾತುಗಳನ್ನು ಆಡಲಿಕ್ಕೆ ನನಗೆ ಹೇಳಿರೋ ಕಾರಣ, ನಾನು ಬಹುಪಾಲು ತಾಯಂದ್ರೆಲ್ಲ ಇಲ್ಲಿ ಬಂದು ಸೇರಿದಿರಿ, ಪಾಲಕರು ಪೋಷಕರೆಲ್ಲ ಬಂದು ಸೇರಿದಿರಿ. ನಿಮಗೇನೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇವತ್ತು ಬಹುತೇಕ ಎಲ್ಲ ಹಳ್ಳಿಗಳಲ್ಲಿನೂ ಕೂಡ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ಗ್ರಾಮೀಣ ಪ್ರದೇಶದಲ್ಲಿನೂ ಕೂಡ ಸಾಕಷ್ಟು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇದ್ದಾವ. ಬಹಳ ಭಾಗ್ಯವಂತರು, ಸುದೈವಿಗಳು ಅಂಥೇಳಿ ನಾವು ಅಂದ್ಕೊಳ್ಬೇಕಾಗ್ತದೆ. ಮೊದಲೊಂದು ಕಾಲ ಇತ್ತು, ಪಟ್ಟಣಗಳಿಗೆ ಹೋಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗ್ತಿತ್ತು. ಇವನ್ ಪ್ರಾಥಮಿಕ ಶಾಲೆಗಳು ಕೂಡ ಬಹಳಷ್ಟು ಹಳ್ಳಿಗಳಲ್ಲಿ ಏನಪ್ಪ ಅಂತಂದ್ರೆ ಇರ್ತಾ ಇರಲಿಲ್ಲ. ಇವತ್ತಿನ ಪರಿಸ್ಥಿತಿ ಬದಲಾದ ಸನ್ನಿವೇಶದೊಳಗೆ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಆಗಿರ್ಬೋದು, ಖಾಸಗಿ ವ್ಯವಸ್ಥೆಯಲ್ಲಾಗಿರ್ಬೋದು ಸಿಗ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ. ನಮ್ಮ ಈ ಭಾಗ ಉತ್ತರ ಕರ್ನಾಟಕ, ಅದರಲ್ಲೂ ಯಾದಗಿರಿ, ಆಮೇಲೆ ರಾಯಚೂರು ಜಿಲ್ಲೆ, ದೇವದುರ್ಗ, ಸುರ್ಪೂರು, ಇಂತಹ ಎಲ್ಲ ಪ್ರದೇಶಗಳನ್ನು ನೋಡಿದಾಗ ಇಡೀ ರಾಜ್ಯದೊಳಗನೆ ಬಹಳ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಪ್ರದೇಶಗಳು ಅಂತ ಗುರುತಿಸಿಕೊಂಡಿರೋದು ಬಹಳ ವಿಷಾದದ ಸಂಗತಿ. ವಿಷಾದದ ಜೊತೆಗೆ ಇನ್ನೊಂದು ಸಂತೋಷದ ಸಂಗತಿ ಏನು ಅಂತಂದ್ರೆ, ಸರ್ಕಾರಿ ಸಂಸ್ಥೆಗಳ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ತಲೆ ಎತ್ತಿ ನನ್ನ ಅಭಿಪ್ರಾಯದೊಳಗೆ ಈ ಹಿಂದುಳಿದ, ಶೈಕ್ಷಣಿಕವಾಗಿ ಹಿಂದುಳಿದ ಭಾಗ ಅನ್ನುವಂಥದ್ದನ್ನು ಅಳಿಸಿ ಹಾಕಲಿಕ್ಕೆ ಎರಡೂ ವ್ಯವಸ್ಥೆಗಳು ಬಹಳಷ್ಟು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾವೇನೋ, ಒಂದ್ ಬಗೆಯ ಶೈಕ್ಷಣಿಕ ಕ್ರಾಂತಿಯನ್ನೇ ಈ ಭಾಗದಲ್ಲಿ ಮಾಡ್ತಾ ಇದ್ದಾವೇನೋ ಅಂಥೇಳಿ ನಾವು ಬಹಳಷ್ಟು ವಿಶ್ವಾಸದಿಂದ ಏನಪ್ಪ ಅಂತಂದ್ರೆ ಹೇಳಬೇಕಾಗ್ತದೆ. ಇವತ್ತು ಪಾಲಕರು ಕೂಡ ಬಹಳಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಮೊದಲೊಂದು ಕಾಲ ಇತ್ತು, ಶಿಕ್ಷಣ ತಗೊಂಡು ಏನ್ ಮಾಡೋದು, ಮಾಮೂಲಿ ಹಿಂದಿನಿಂದ ಬಂದಿರತಕ್ಕಂಥ ವ್ಯವಸಾಯವನ್ನು ಮತ್ತೊಂದು ಮೂಲ ಕಸಬನ್ನು ಮಾಡಿದರೆ ಆಯ್ತು, ಬದುಕಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ಪ್ರವೃತ್ತಿ ಇತ್ತು. ಇವತ್ತು ಬದಲಾಗಿದೆ. ನಮ್ಮ ಮಕ್ಕಳು ಜ್ಞಾನವಂತರಾಗಬೇಕು, ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಅವರು ಕೂಡ ಏನಪ್ಪ ಅಂತಂದ್ರೆ ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಮೂಡ್ತಾ ಇರುವುದು ಬಹಳ ಒಳ್ಳೆಯ ಬೆಳವಣಿಗೆ. ಆದ್ರೆ ಒಂದು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೀನಿ, ಮಕ್ಕಳಿಗೆ ಒಂದ್ ಕಡೆಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ, ಆದ್ರೆ ಇನ್ನೊಂದ್ ಕಡೆ ಬಹಳ ವಿಷಾದದ ಸಂಗತಿ, ಕಳವಳಕಾರಿ ಸಂಗತಿ ಏನು ಅಂತಂದ್ರೆ, ಅದೇ ನಮ್ಮ ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ, ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಮಕ್ಕಳಲ್ಲಿ ಸಂಬಂಧಗಳು ಉಳಿತಾ ಇಲ್ಲ. ದೊಡ್ಡ ಇದು ಪ್ರಶ್ನಾರ್ಥಕ ಚಿಹ್ನೆ. ನಮ್ಮ ಮುಂದೆ ಎದುರಾಗಿರ್ತಕ್ಕಂಥ ಏನು ದೊಡ್ಡ ಒಂದು ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಏನೋ ಅನ್ನುವಂತಹ ಒಂದು ದೊಡ್ಡ ಸಮಸ್ಯೆ. ಇದೇ ರೀತಿಯಾಗಿ ಈ ಸಮಸ್ಯೆ ಬೆಳೀತಾ ಹೋತು ಅಂತಂದ್ರೆ ಬಹಳಷ್ಟು ನಾವು ಕಾಣಬಾರದಂತ, ನಡೆಯಬಾರದಂತ ಅವಘಡಗಳನ್ನ ಕಾಣುವಂತ ಪರಿಸ್ಥಿತಿ ಬರ್ತದೆ ಏನೋ ಅಂತ ಅನ್ನಿಸ್ತದೆ. ಮೊದಲೆಲ್ಲ ಅವಿಭಕ್ತ ಕುಟುಂಬಗಳು ಇದ್ವು. 10, 15, 20, 50 ಹಾರೋಗೇರಿ ಅನ್ನುವಂಥ ಗ್ರಾಮದೊಳಗ 150 ಜನ ಸದಸ್ಯರ ಒಂದು ದೊಡ್ಡ ಕುಟುಂಬ ಏನಪ್ಪಾ ಅಂತಂದ್ರ ಈಗಿನ ಕಾಲಕ್ಕೂ ಬದುಕ್ತಾ ಇದೆ. ಅಂತಹ ಒಂದು ಅವಿಭಕ್ತ ಕುಟುಂಬ ಪರಿಸ್ಥಿತಿನೇ ಹೋಯಿತು. ಅವಿಭಕ್ತ ಕುಟುಂಬ ಯಾಕೆ ನೆನಪಿಸ್ಕೊಳ್ಬೇಕಾಗ್ತದೆ ಅಂದ್ರ, ಆ ರೀತಿಯ ಜೀವನ ಸಂಬಂಧಗಳನ್ನ ಬೆಸಲಿಕ್ಕೆ ಸಾಧ್ಯ ಆಗ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಸಹೋದರಿ, ಅತ್ತೆ, ಮಾವ, ತಾತ, ಅಜ್ಜಿ, ಇವೆಲ್ಲ ಸಂಬಂಧಗಳು ಎಷ್ಟು ಚೆನ್ನಾಗಿದ್ವು. ಹಡೆದವ್ರಿಗೆ ಗೊತ್ತಿರ್ಲಿಲ್ಲ ನನ್ನ ಮಕ್ಕಳು ಹೆಂಗ ಬೆಳೆದುವು ಅಂತ ಅನ್ನೋದೇ. ಯಾರೋ ಹಡೆಯೋರು, ಯಾರೋ ಹೆರೋರು, ಇನ್ಯಾರೋ ಅವರನ್ನ ಏನಪ್ಪಂತಂದ್ರೆ ಸಲಹೋರು, ಪಾಲನೆ ಮಾಡುವವರು ಅಂತ. ಎಲ್ಲರೊಡನೆ ಆ ಮಗು ಏನಾಗ್ತಿತ್ತು ಅಂದ್ರೆ ಸಂಬಂಧಗಳೊಂದಿಗೆ ಬೆಳೀತಾ ಇತ್ತು. ಆದ್ರೆ ಇವತ್ತಿನ ದಿವಸ ಅವಿಭಕ್ತ ಕುಟುಂಬ ಹೋಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ವಿಭಕ್ತ ಕುಟುಂಬಗಳಾಗ್ತಾ ಇದಾವೆ. ಆಗಾಗ ನೀವು ಕೇಳಿರ್ತೀರಿ, ಇವತ್ತಿನ ಅವಿಭಕ್ತ ಕುಟುಂಬ ಅಂದ್ರೆ ಎಂತದ್ದು ಅಂದ್ರೆ ಗಂಡ ಹೆಂಡತಿ ಕೂಡಿ ಇದ್ರು ಅಂದ್ರೆ ಅವಿಭಕ್ತ ಕುಟುಂಬ ಅಂತ. ಅಂದ್ರೆ ಇವತ್ತು ಗಂಡ ಹೆಂಡತಿ ಕೂಡ ಕೂಡಿ ಇರ್ಲಾರ್ದಂತ ಸ್ಥಿತಿ ಬಂದ್ಬಿಟ್ಟದ. ಇನ್ ಮಕ್ಕಳಲ್ಲಿ ನಾವು ಯಾವ ಮೌಲ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ.
ಅದಕ್ಕೆ ತಾಯಂದಿರೆಲ್ಲ ಯೋಚನೆ ಮಾಡಬೇಕು. ಮೈಕ್ರೋ ಫ್ಯಾಮಿಲಿಗಳು ಬಹಳ ಬರ್ತಾ ಇದಾವೆ. ಬಹಳಷ್ಟು ಏನೋ ಕುಟುಂಬಗಳಲ್ಲಿ ಒಡೆದು 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 ಚಿಕ್ಕ ಕುಟುಂಬಗಳಾಗ್ತಾ ಇರೋದ್ರಿಂದ ನಾನು, ನನ್ನ ಗಂಡ, ನನ್ನ ಮಕ್ಕಳು ಅನ್ನುವಂತಹ ಕಲ್ಪನೆಯೊಳಗೆ ನಾವು ಬೆಳೀತಾ ಇರೋದ್ರಿಂದ ಮಕ್ಕಳಿಗೆ ಅಜ್ಜ ಯಾರು, ಅಜ್ಜಿ ಯಾರು ಗೊತ್ತಿಲ್ಲ. ಹೆಣ್ಣಜ್ಜ ಯಾರು, ಹೆಣ್ಣಜ್ಜಿ ಯಾರು ಗೊತ್ತಿಲ್ಲ. ನಾನು ಉದಾಹರಣೆಗೆ ಹೇಳ್ತೀನಿ, ನಾವು ಮಕ್ಕಳನ್ನ ಸಂಬಂಧಿಕರ ಜೊತೆಗೆ ಬೆಸೆಯಲಾರದಕ್ಕಾಗಿ ಯಾರೋ ಒಬ್ರು ಅಚಾನಕ್ ಮನೆಗೆ ಬಂದು ಕೂಡ್ಲೇನೆ ಸ್ವಲ್ಪ ಕೂದಲ ಬೆಳ್ಳಗಾಗಿತ್ತು ತಲೆಯೊಳಗ ಅಂತಂದ್ರ ಅವನ ದೊಡ್ಡಪ್ಪ ಇರ್ತಾನ, ಸಂಬಂಧ ಗೊತ್ತಿರ್ಲಾರ್ದಕ್ಕಾಗಿ ಅಮ್ಮ ಯಾರೋ ತಾತ ಬಂದಾರಲ್ಲ ನಮ್ಮ ಮನೆಗೆ ಅನ್ನುವಂತ ಪರಿಸ್ಥಿತಿ. ಸಂಬಂಧದೊಳಗ ಅವ ದೊಡ್ಡಪ್ಪ ಇರ್ತಾನ, ಹಳ್ಳಿ ಒಳಗೆ ಇರ್ತಾನ, ಪಟ್ಟಣಕ್ಕೆ ಮನೆಗೆ ಬಂದಿರ್ತದ, ಮಗುವಿನ ದರ್ಶನ ಅವನಿಗೆ ಮಾಡಿಸಿಕೊಟ್ಟಿರುವುದಿಲ್ಲ. ಆದ್ರ ಆ ಮಗು ಯಾವ ಯಾವ ಆಧಾರದ ಮೇಲೆ ಗುರ್ತು ಹಿಡಿತದ ಅಂದ್ರೆ ತಲೆ ಬೆಳಗಾಗ್ಯದ ಅಂದ್ರೆ ಅಜ್ಜ ಅನ್ಬೇಕು, ತಾತ ಅನ್ಬೇಕು ಅಂತ. ದೊಡ್ಡಪ್ಪ ಅನ್ನೋದೇ ಗೊತ್ತಿರ್ಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ತಂದೆ ಮಕ್ಕಳಲ್ಲಿನೂ ಕೂಡ ಸಂಬಂಧ ಇವತ್ತು ದೂರ ಆಗ್ತಾ ಇದೆ. ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ಬೋದು. ಒಬ್ಬ ಬ್ಯಾಂಕ್ ಮ್ಯಾನೇಜರು, ಅವನಿಗೆ 2 ಮಕ್ಕಳು, ಒಬ್ಬ ಗಂಡ ಮಗು ಬೇರೆ ದೇಶದೊಳಗೆ ಕೆಲಸ ಮಾಡ್ತಾ ಇದ್ದಾನ, ಮಗಳೂನು ಕೂಡ ವಿದೇಶದೊಳಗೆ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲೇ ತಂದೆ ಒಬ್ನೇ ವಯಸ್ಸಾದಂತ ವ್ಯಕ್ತಿ, ಅವನಿಗೆ ಕಾಯಿಲೆ ಬಂತು, ದವಾಖಾನಿಗೆ ತೋರಿಸ್ಲಿಕ್ಕೆ ಯಾರು ಏನಪ್ಪ ಅಂತಂದ್ರೆ ಸಾಧ್ಯ ಇಲ್ಲ. ಅಂತೂ ಮನೆ ಆಳು ಒಯ್ದು ಅವರನ್ನ ದವಾಖಾನಿಗೆ ಸೇರಿಸಿರ್ತಕ್ಕಂಥದ್ದು. ಕಾರಣಾಂತರಗಳಿಂದ ಕಾಯಿಲೆ ಉಲ್ಬಣಗೊಳ್ತು. ಆತ ಏನಾಗ್ಬಿಟ್ಟ ಅಂದ್ರ ಸತ್ತು ಹೋಗ್ಬಿಟ್ಟ. ಸತ್ತ ಮೇಲೆ ಇವನ ವಾರಸ್ದಾರ ಯಾರು ಅಂತ ಹೇಳಿ ಕೇಳಲಾಗಿ, ವಿದೇಶದಲ್ಲದಾರ 2 ಮಕ್ಕಳು ಅಂತ ಹೇಳಿ ಅಂದಾಗ ಅವ್ರ ಫೋನ್ ನಂಬರ್ ತಗೊಂಡು ಪೊಲೀಸ್ ಇಲಾಖೆಯವರು ಫೋನ್ ಮಾಡ್ತಾರ, ಅಮ್ಮ ನಿಮ್ ತಂದೆ ಇಲ್ಲಿ ತೀರ್ಕೊಂಡಾನ, ಅಂತ್ಯಕ್ರಿಯೆಗಾಗಿ ನಿಮ್ಮ ಆ ಶವವನ್ನ ಏನಪ್ಪ ಅಂತಂದ್ರ ಪಡ್ಕೊಂಡು ಹೋಗ್ರಿ ಅಂತೇಳಿ ಫೋನ್ ಮಾಡಿದಾಗ ಅದೇ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಂದ ಬರ್ತಕ್ಕಂಥ ಉತ್ತರ ಏನು ಅಂತಂದ್ರ, ಏನಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ, ನೀವೇನು ವಿಚಾರ ಮಾಡ್ಬೇಡ್ರಿ, ಆ ಹೆಣವನ್ನ ಏನ್ ಮಾಡ್ಬಿಡ್ರಿ ಅಂತಂದ್ರ ನೀವೇ ಅಂತ್ಯ ಸಂಸ್ಕಾರ ಮಾಡಿಬಿಡ್ರಿ ಅನ್ನುವಂತ ಮಾತು. ಯಾಕೆ ಸಂಬಂಧಗಳು ಹೀಗೆ ಆಗ್ತಾ ಇದಾವ ಅಂದ್ರ ಮನುಷ್ಯ ಏನ್ ಮಾಡ್ತಾ ಇದ್ದಾನ ಅಂತಂದ್ರ ಹಣದ ಬೆನ್ನ ಹತ್ಯಾನ, ಸಂಬಂಧಗಳಿಗೆ ಪ್ರಾಶಸ್ತ್ಯವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನ ನೋಡಿದಾಗ ಬಹುಶಃ ಮುಂದಿನ ದಿನಮಾನಗಳೊಳಗೆ ಎಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯು ಕೂಡ ನಮ್ಮ ಮೇಲೆ ದಾಳಿ ಮಾಡ್ತದೇನೋ ಅನ್ನುವಂಥ ಭಯ ಇವತ್ತಿನ ದಿವಸ ಕಾಡ್ತಾ ಇದೆ. ಅದಕ್ಕೆ ಪಾಲಕ ಪೋಷಕ ಬಂಧುಗಳಲ್ಲಿ, ವಿಶೇಷವಾಗಿ ತಾಯಂದಿರಲ್ಲಿ ದಯವಿಟ್ಟು ಏನ್ ಮಾಡ್ರಿ ಅಂತಂದ್ರೆ ಸಂಬಂಧಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಆ ಮಕ್ಕಳಿಗೆ ಓಂಕಾರವನ್ನ ಬರೆಯುವಂತಹ ಕೆಲಸ ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಒಬ್ರು ಹೇಳಿರ್ತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ನೆನಪಿಸ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಆ ಮಕ್ಕಳು ಈಗಾಗಲೇ ಎದುರುಗಡೆ ಬಂದು ನಿಂತಾವ. ಅವ್ರ ಒಂದು ಮಾತನ್ನ ಹೇಳ್ತಾರ ಒಬ್ರು ಹಿರಿಯರು, ಅನುಭವಿಗಳು, ಏನು ಅಂತಂದ್ರೆ ಮನೆಯೊಳಗೆ ಇವತ್ತಿನ ದಿವಸ ನಾಯಿ ಸಾಕುವಂತಹ ರೂಢಿ ಇದೆ, ವಿಶೇಷವಾಗಿ ನಗರ ಪ್ರದೇಶಗಳೊಳಗ. ಅಂತ ನಾಯಿ ಸಾಕಿರ್ತಕ್ಕಂಥದ್ದು, ಆ ನಾಯಿ ಮೇಲಿರ್ತಕ್ಕಂಥ ಪ್ರೀತಿ, ಅದನ್ನೆಲ್ಲ ಗಮನಿಸಿ ಏನ್ ಹೇಳ್ತಾರ ಅವರು ಅಂತಂದ್ರ, ನೀವೇನ್ ನಾಯಿ ಮೇಲೆ ಪ್ರೀತಿ ಇಟ್ಟಿರಲ್ಲ, ಮುಂಚೆನೆ ವಾಕಿಂಗ್ ಕರ್ಕೊಂಡು ಹೋಗ್ತೀರಿ, ಸಾಯಂಕಾಲ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿರಲ್ಲ, ಅದೇ ರೀತಿಯಾಗಿ ನಿಮ್ಮ ಮಗುವನ್ನು ಕೂಡ ಕರೆದುಕೊಂಡು ಗುಡಿ ಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಹೋಗ್ಬಿಟ್ರಿ ಅಂತಂದ್ರ ಆ ಮಗುವಿನಲ್ಲಿ ಆಧ್ಯಾತ್ಮಿಕ ನೈತಿಕ ಮೌಲ್ಯಗಳು ರೂಢಿಯಾದಾಗ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಪರಿಸ್ಥಿತಿ ಬರುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ಸತ್ಯ ಅಲ್ಲ ಅಂತ ಹೇಳಿ ಅನ್ನಿಸ್ತದೆ. ಅದಕ್ಕೆ ನಾಯಿಗೆ ಪ್ರಾಣಿಯನ್ನ ಪ್ರೀತಿಸಬೇಕು ಬೇಡ ಅನ್ನೋದಿಲ್ಲ, ಪ್ರಾಣಿಗಳಷ್ಟು ಪ್ರೀತಿಯನ್ನ, ಪ್ರಾಣಿಗಿಂತಲೂ ಹೆಚ್ಚು ಪ್ರೀತಿಯನ್ನ ನಿಮ್ಮ ಮಕ್ಕಳ ಮೇಲೆ ತೋರಿಸುವಂತಾಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ, ಈಗ ಮಗು ಅಂದ್ರ ಏನೋ ಬರೆಯದ ಪಾಟೆ, ಏನೋ ಬರೆಯದ ಹಾಳೆ ಇದ್ದಂತೆ
ನೀವೇನಲ್ಲಿ ಮೂಡಿಸ್ತೀರೋ, ಓಂಕಾರವನ್ನ ಮೂಡಿಸಿದ್ರೆ ಓಂಕಾರ ಮೂಡ್ತದೆ. ಇನ್ಯಾವುದೋ ಕೆಟ್ಟ ಪದ ಬಳಸಿದ್ರ ಕೆಟ್ಟವರಾಗಿ ಅವರು ಹೊರಹೊಮ್ಮುವ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ಮಗುವಿನ ಮೇಲೆ ನೀವು ಒಳ್ಳೆಯ ಪ್ರಭಾವವನ್ನ ಬೀರಿ, ಒಳ್ಳೆಯ ಮಗು ಆಗುವ ರೀತಿಯೊಳಗ, ಸತ್ಪ್ರಜೆ ಆಗುವ ರೀತಿಯೊಳಗ, ಮೌಲ್ಯಯುತ ವ್ಯಕ್ತಿ ಆಗೋದ ಮೂಲಕ ಏನಾದರಾಗಲಿ ಮೊದಲು ಆತ ಮೌಲ್ಯಯುತ ಮಾನವನಾಗಲಿ ಅನ್ನುವ ನಿಟ್ಟಿನೊಳಗ ನಿಮ್ಮೆಲ್ಲ ಮಕ್ಕಳನ್ನ ನೀವೆಲ್ಲ ಬೆಳೆಸ್ಬೇಕು. ಅಂದಾಗ ಮಾತ್ರ ಆ ಮಗುವಿನ ಜೀವನ ಅರ್ಥಪೂರ್ಣ ಆಗ್ತದ, ಶಿಕ್ಷಣ ಪಡೆದದ್ದಕ್ಕೂ ಸಾರ್ಥಕ ಆಗ್ತದ. ಇಲ್ಲ ಅಂದ್ರೆ ಎಜುಕೇಟೆಡ್ ಫೂಲ್ಸ್ಗಳನ್ನ, ಸುಶಿಕ್ಷಿತ ಮೂರ್ಖರನ್ನ ನಾವು ತಯಾರಿ ಮಾಡಿದಂತ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ, ನನ್ನನ್ನು ಕರೆಸಿ ಗೌರವಿಸಿ ಸನ್ಮಾನಿಸಿ ಒಂದು 4 ವಿಚಾರಗಳನ್ನ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರಾದಂಥ ನನ್ನ ಶಿಷ್ಯ ಮಲ್ಲು ಗುತ್ತೇದಾರ್ ಪೂಜ್ಯರಿಗೆ, ಆಮೇಲೆ ವೇದಿಕೆಯ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಗದ್ದಲದ ಮಧ್ಯೆ ನನ್ನ ಮಾತುಗಳ ಮೇಲೆ ಮನಸ್ಸಿಲ್ಲ, ಲಕ್ಷ್ಯ ಇಲ್ಲ, ಮಕ್ಕಳ ಕಡೆಗೇನೆ ಲಕ್ಷ್ಯದ. ಮಕ್ಕಳು ಮಲಗುವ ಸಮಯ, ಹೀಗಾಗಿ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.